ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಗೊತ್ತುಂಟು ಮಾವಿನಕಾಯಿ ಅಂತಂದರೆ ಮಾವಿನಕಾಯಿ ಸೀಸನ್ನಲ್ಲಿ ಯಾರು ಇಷ್ಟಪಡಲ್ಲ ಹೇಳಿ. ಸೊ ನಮ್ಮ ಮಲೆನಾಡಿನಲ್ಲಿ ಮಾವಿನಕಾಯಿಯಿಂದ ನಾವು ಬೇಕಾದಷ್ಟು ರೆಸಿಪಿಗಳನ್ನು ಮಾಡ್ತೀವಿ. ನಮ್ಮ ಮಲೆನಾಡವರಿಗೆ ಮಾವಿನಕಾಯಿ ಹಲಸಿನಕಾಯಿ ರೆಸಿಪಿಗಳನ್ನು ಹೇಳ್ಕೊಡ್ಬೇಕಂತಲೇ ಇಲ್ಲ. ಸೊ ಹಾಗೆ ನೀವು ನನ್ನ ಈ ಯೂಟ್ಯೂಬ್ ಚಾನಲ್ನ ಮೊದಲಾಗದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬನ್ನು ಮಾಡಿ. ಹಾಗೆ ಮೊದಲೇ ಸಬ್ಸ್ಕ್ರೈಬ್ ಮಾಡಿದರೆ ಒಂದು ಲೈಕ್ ಹಾಗೂ ಒಂದು ಕಮೆಂಟನ್ನು ಕೊಡೋದ್ರ ಮೂಲಕ ನನಗೆ ಸಪೋರ್ಟನ್ನು ಮಾಡಿ. ನಾನಿವತ್ತು ಹಸಿ ಮಾವಿನಕಾಯಿಯಿಂದ ನಾನು ಮಾವಿನಕಾಯಿ ಸಾಸಿವೆಯನ್ನು ಮಾಡೋಕ್ಕೆ ಹೊರಟಿದ್ದೀನಿ. ಇದು ನಮ್ಮ ಮಲೆನಾಡಿನಲ್ಲಿ ಬೇಸಿಗೆಯಲ್ಲಿ ತುಂಬ ಸ್ಪೆಷಲ್ ಆಗಿರುವಂತಹ ಒಂದು ಡಿಶ್. ಇದಕ್ಕೆ ನಾನು ಒಂದು ಟೋಪನ್ನು ತಗೊಂಡು ಅದರೊಳಗೆ ಈ ಮಾವಿನಕಾಯಿನ ಹಾಕಿ ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಮಾವಿನಕಾಯಿ ಸಾಸಿವೆಗೆ ಒಂದು ಜಾರಲ್ಲಿ ಒಂದು ಸ್ವಲ್ಪ ಕೊಬ್ಬರಿಯನ್ನು ಹಾಕೋಬೇಕು. ಒಂದು ಸ್ವಲ್ಪ ಕೊಬ್ಬರಿ, ಹಾಗೆ ಒಂದು 2 ಎಸಳಾಗುವಷ್ಟು ಹಸಿಯಾಗಿರುವಂತಹ ಕರಿಬೇವಿನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಜೀರಿಗೆ, ಮೆಣಸು. ನಾನು ಇದೇ ಮೆಣಸನ್ನು ಬಳಸೋದು ಮನೆಯಲ್ಲಿ, ಯಾಕಂದರೆ ಹೀಟ್ ಆಗಲ್ಲ. ಹಾಗೆ ಒಂದು ಸ್ವಲ್ಪ ಅರಿಶಿಣ, ಹಾಗೆ ಒಂದು ಸ್ವಲ್ಪ ಇದಕ್ಕೆ ಸಾಸಿವೆಯನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸಾಸಿವೆ ಅಂದ ತಕ್ಷಣ ಸಾಸಿವೆ ಇಲ್ಲದಿದ್ದರೆ ಕಂಪ್ಲೀಟೇ ಆಗೋಲ್ಲ. ಇದನ್ನು ನಾನು ಈಗ ರುಬ್ಕೋತೀನಿ. ಬೆಂದಂತಹ ಮಾವಿನಕಾಯಿಯನ್ನು ಚೆನ್ನಾಗಿ ಸೋಸಿ ಅದರ ಸಿಪ್ಪೆಯನ್ನು ತೆಕ್ಕೋಬೇಕು. ಸಿಪ್ಪೆ ಹಾಗೂ ಗರಟೆಯನ್ನು ಬೇರೆ ಮಾಡಬೇಕು. ನಾವು ಮಾವಿನಕಾಯಿಯ ಒಳಗಿರುವಂತಹ ಬೀಜಕ್ಕೆ ಗರಟೆ ಅಂತ ಕರಿತೀವಿ. ನೀವೇನಂತ ಕರಿತೀರಿ ಹಾಗೆ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಹೀಗೆ ಸಿಪ್ಪೆ ಬೇರೆ ಗರಟೆ ಬೇರೆ ಮಾಡಿದ ಮೇಲೆ ಸಿಪ್ಪೆಯನ್ನಷ್ಟು ಚೆನ್ನಾಗಿ ಹಿಂಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಕೈಯಿಂದ ಹಿಂಡಬೇಕು. ದಯವಿಟ್ಟು ತಪ್ಪು ತಿಳಿಬೇಡಿ, ಒಂದು ಮಾತು ಹೇಳ್ತೀನಿ. ನೀವು ಕೈಯಲ್ಲಿ ಆ ಹಿಂಡೋದು ನೋಡಿದರೆ ಅಯ್ಯೋ ಅನಿಸುತ್ತೆ ಅಂತ ಕೆಲವೊಬ್ಬರು ಕಮೆಂಟ್ ಹಾಕ್ಬೋದು. ಬಟ್ ಆ ರೀತಿ ಹೇಳೋಕ್ಕಾಗೋದಿಲ್ಲ. ನಾವು ಚೆನ್ನಾಗಿ ಕೈ ತೊಳೆದ್ಬಿಟ್ಟೆ ಈ ಕೆಲಸವನ್ನು ಅಡುಗೆ ಕೆಲಸವನ್ನು ಮಾಡ್ತಾ ಇರ್ತೀವಿ. ಯಾವಾಗ ನಾವು ರುಚಿಯಾಗಿರುವಂತಹ ಅಡುಗೆ ಆಗಬೇಕು ಅಂದರೆ ನಾವು ಕೈಯಿಂದ ಮಾಡ್ತೀವೋ ಆಗಲೇ ಅದು ರುಚಿಯಾಗಿರೋದು, ಹಾಗೆ ಇನ್ನೊಬ್ಬರು ಇಷ್ಟಪಡೋದು. ನಾವು ಕೆಲವೊಬ್ಬರು ಅಂದ್ಕೋತೀವಿ ಸ್ಪೂನು ಅದು ಇದು ಯೂಸ್ ಮಾಡ್ತೀವಿ ಅಂತ. ಇಲ್ಲ, ಯಾವಾಗಲೂ ಅಡುಗೆನ ಚೆನ್ನಾಗಿ ಮಾಡಬೇಕಂದ್ರೆ ಅದಕ್ಕೆ ಕೈ ಬಹಳ ಮುಖ್ಯವಾಗಿರುವಂಥದ್ದು. ನೋಡಿ, ಹಿಂಡಿಕೊಂಡ ಮೇಲೆ ಇಷ್ಟು ದಪ್ಪಕ್ಕಾಗಿ ಈ ರೀತಿಯಾಗಿ ರಸ ಸಿಕ್ಕಿದೆ. ಈ ಮಾವಿನಕಾಯಿ ರಸಕ್ಕೆ ನಾನು ರುಬ್ಬಿಕೊಂಡಿರುವಂತಹ ಮಸಾಲೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ. ಭಾಳ ದಪ್ಪ ಕೂಡ ಆಗಬಾರ್ದು, ಭಾಳ ತೆಳು ಕೂಡ ಆದರೆ ಚೆನ್ನಾಗಾಗೋದಿಲ್ಲ. ಅನ್ನದ ಜೊತೆಗೆ ತುಂಬ ಚೆನ್ನಾಗಾಗೋದಿಲ್ಲ. ರೇಷನ್ ಅಕ್ಕಿ ಜೊತೆಗಂತೂ ಒಳ್ಳೆಯ ಕಾಂಬಿನೇಷನ್. ಇದಕ್ಕೀಗ ಉಪ್ಪು ಹಾಗೆ ಬೆಲ್ಲವನ್ನು ಸೇರಿಸಿ ಒಗ್ಗರಣೆಯನ್ನು ಕೊಟ್ಟರೆ ಅಪ್ಪೆ ಹುಳಿ ರೆಡಿ. ನಮ್ಮ ಮಲೆನಾಡಿನಲ್ಲಿ ನಾವು ಜಾಸ್ತಿಯಾಗಿ ಪದಾರ್ಥಗಳಿಗೆ ಹೆಚ್ಚಾಗಿ ಬೆಲ್ಲವನ್ನು ಯೂಸ್ ಮಾಡ್ತೀವಿ. ಅಯ್ಯೋ ಬೆಲ್ಲನ ಅನ್ಬೇಡಿ, ಇದು ಬಹಳ ಟೇಸ್ಟ್ ಅಂದರೆ ಟೇಸ್ಟ್. ಒಂದು ಕಡೆ ಖಾರ ಇರುತ್ತೆ, ಒಂದು ಕಡೆ ಹುಳಿ, ಒಂದು ಕಡೆ ಈ ಜಾನಿ ಬೆಲ್ಲದ ರುಚಿ ಕೊಡುತ್ತೆ ನೋಡಿ. ಅನ್ನದ 2 ತುತ್ತು ಜಾಸ್ತಿನೇ ಹೋಗುತ್ತೆ. ಇದು ನಮ್ಮ ಬೆಂಗಳೂರು ಆ ಕಡೆ ಸೈಡ್ನವರಿಗೆಲ್ಲ ಹೆಚ್ಚಾಗಿ ಗೊತ್ತಿರಲಿಕ್ಕಿಲ್ಲ. ನಮ್ಮ ಮಲೆನಾಡು ಭಾಗದಲ್ಲಿ ಹಾಗೂ ಕರಾವಳಿಯಲ್ಲಿ ಹೆಚ್ಚಾಗಿ ಉತ್ತರ ಕನ್ನಡದಲ್ಲಂತೂ ಅತಿ ಹೆಚ್ಚಾಗಿ ನಾವು ಇದನ್ನು ಈ ಸೀಸನಲ್ಲಿ ಬಳಸ್ತೀವಿ. ಈಗ ಇದಿಷ್ಟ ಆದಮೇಲೆ ನಾನು ಇದಕ್ಕೆ ಉಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಸಣ್ಣದಾಗಿ ಸಾಸಿವೆ ಹಾಗೂ ಜೀರಿಗೆ ಸೊಪ್ಪು
ಒಗ್ಗರಣೆ ಸೊಪ್ಪಿನ ಜೊತೆಗೆ ಒಂದು ಒಗ್ಗರಣೆಯನ್ನು ಕೊಟ್ಟರೆ ಬಿಸಿ ಬಿಸಿಯಾಗಿರುವಂತಹ ಹಾಕಿ ರೆಡಿ. ಗಮ್ ಅಂತಿದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಭಾಳ ಅದು ಮುಖ್ಯ ಅಲ್ಲ, ಇವಾಗ ಟೇಸ್ಟ್ಗಿಂತ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತಾರೆ. ಸೊ ಫೈನಲಾಗಿ ಮನೇಲಿ ಮಾಡಿ ನೋಡಿ. ಹಾಗೆ ಯಾರೆಲ್ಲ ನನಗೆ ಕಮೆಂಟನ್ನು ಮಾಡ್ತಿದ್ರಿ ಹೇಗೆ ಮಾಡ್ತಾರೆ ಅಂತ ಅಂಥವ್ರನ್ನ ನೀವು ನನ್ನ ವೀಡಿಯೋವನ್ನು ನೋಡಿ ಟೇಸ್ಟ್ ಮಾಡಿ ಹಾಗೆ ನನ್ನ ವೀಡಿಯೋಗೆ ಬಂದು ವಾಪಸ್ ಮತ್ತೆ ಕಮೆಂಟನ್ನು ಮಾಡಿ. ಟೇಕ್ ಕೇರ್, ಬಾಯ್.